ಎಲ್ಲರಿಗೂ ನಮಸ್ಕಾರಗಳು. ಬೆಳಿಗ್ಗೆ ಎದ್ದ ತಕ್ಷಣ ಈ ವಸ್ತುಗಳನ್ನು ಅಪ್ಪಿತಪ್ಪಿಯೂ ನೋಡಬಾರದು. ನೋಡಿದರೆ ದುರಾದೃಷ್ಟ ಕಾಡಬಹುದು. ನಾವು ಬೆಳಿಗ್ಗೆ ಎದ್ದಾಗ ಮಾಡುವ ಒಂದು ಸಣ್ಣ ಕೆಲಸ ಇಡೀ ದಿನದ ಮೇಲೆ ಪರಿಣಾಮ ಬೀರುತ್ತದೆ. ಬೆಳಿಗ್ಗೆ ಎದ್ದಾಗ ಕೆಲವು ವಿಷಯಗಳನ್ನು ನೋಡುವುದು ಅಶುಭ ಎಂದು ವಾಸ್ತು ಹೇಳುತ್ತದೆ. ನಮ್ಮ ಇಡೀ ದಿನ ಚೆನ್ನಾಗಿ ಇರಬೇಕು ಎಂದರೆ ನಾವು ಎದ್ದಾಕ್ಷಣ ಮನಸ್ಸಿಗೆ ಹಿತ ಎನ್ನಿಸುವಂತೆ ಇರಬೇಕು. ಇದೇ ಕಾರಣಕ್ಕೆ ಬೆಳಿಗ್ಗೆ ಕಣ್ಣು ಬಿಟ್ಟಾಕ್ಷಣ ಈ ವಸ್ತುಗಳನ್ನು ನೋಡದೆ ಒಳ್ಳೆಯ ವಸ್ತುಗಳನ್ನು ನೋಡಬೇಕು ಎಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಈಗ ಬೆಳಿಗ್ಗೆ ಎದ್ದಾಗ ನೋಡಬಾರದ ವಸ್ತುಗಳ ಬಗ್ಗೆ ತಿಳಿಯೋಣ. ಅದರೊಂದಿಗೆ ನಾವು ಆರ್ಥಿಕ ನಷ್ಟದ ಅಪಾಯವನ್ನು ತಪ್ಪಿಸಬಹುದು. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನು ನೋಡಬೇಕು, ಏನು ನೋಡಬಾರದು, ನೋಡಿದರೆ ನಮಗೆ ಒಳ್ಳೆಯದಾಗುತ್ತದೆ, ಶುಭವಾಗುತ್ತದೆ, ಏನು ನೋಡಿದರೆ ನಮಗೆ ಸಮಸ್ಯೆಗಳು, ಕಷ್ಟಗಳ ಸುರಿಮಳೆ ಬರುತ್ತವೆ ಎಂದು ಹೇಳಲಾಗುತ್ತಿದೆ. ಕನ್ನಡಿ ನೋಡುವುದು. ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡಬೇಡಿ. ಹಾಗೆ ಮಾಡುವುದು ಅಶುಭ. ಮಲಗುವ ಕೋಣೆಯಲ್ಲಿ ಕನ್ನಡಿ ಇಡುವುದು ಒಳ್ಳೆಯದಲ್ಲ. ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬೇಡಿ. ಅಲ್ಲದೆ ಅದರಲ್ಲಿಯೂ ಒಡೆದ ಕನ್ನಡಿಯನ್ನು ನೋಡುವುದು ಇನ್ನೂ ಅಶುಭವಾಗುತ್ತದೆ. ಕೊಳಕು ಪಾತ್ರೆಗಳು. ಕೊಳಕು ಪಾತ್ರೆಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರದು. ಇದು ನಕಾರಾತ್ಮಕತೆಯನ್ನು ಹೆಚ್ಚಿಸುವುದಲ್ಲದೆ ಬಡತನವನ್ನೂ ತರುತ್ತದೆ ಎಂದು ವಾಸ್ತು ತಜ್ಞರು ನಂಬುತ್ತಾರೆ. ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯಲ್ಲಿ ಅಡುಗೆ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡಬೇಡಿ. ನೆರಳು. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ನೆರಳು ಅಥವಾ ಇತರರ ನೆರಳನ್ನು ನೋಡುವುದು ಒಳ್ಳೆಯದಲ್ಲ. ನೋಡಿದರೆ ಜೀವನದಲ್ಲಿ ಅಶಾಂತಿ, ಒತ್ತಡ ಹೆಚ್ಚುತ್ತದೆ. ಬೆಳಿಗ್ಗೆ ನೆರಳನ್ನು ನೋಡುವುದು ಒತ್ತಡವನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಬೆಳಿಗ್ಗೆ ಎದ್ದ ತಕ್ಷಣ ನೆರಳು ನೋಡಬೇಡಿ. ಕೆಲ ಪ್ರಾಣಿಗಳ ಚಿತ್ರಗಳು. ಮನೆಯಲ್ಲಿ ಕಾಡು ಪ್ರಾಣಿಗಳ ಯುದ್ಧದ ಚಿತ್ರಗಳನ್ನು ಇಡಬೇಡಿ. ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಇಂತಹ ಚಿತ್ರಗಳನ್ನು ನೋಡಬೇಡಿ. ಇದು ನಿಮ್ಮ ಸಂಬಂಧಗಳು, ಮನಸ್ಸು, ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅಂತಹ ಚಿತ್ರಗಳನ್ನು ಮನೆಯಲ್ಲಿ ಇಡದಿರುವುದು ಉತ್ತಮ. ಅಲ್ಲದೆ ಮನೆಯಲ್ಲಿ ದೇವತೆಗಳ, ಉಗ್ರ ರೂಪಗಳ ಚಿತ್ರಗಳನ್ನು ಇಡಬೇಡಿ. ಬೆಳಿಗ್ಗೆ ಎದ್ದಾಕ್ಷಣ ಹಾಳಾದ ಅಥವಾ ನಿಂತು ಹೋದ ಗಡಿಯಾರವನ್ನು ನೋಡಬಾರದು. ಇದರಿಂದ ದಿನ ಕಷ್ಟಕರವಾಗಲಿದೆ ಎಂಬ ನಂಬಿಕೆ ಇದೆ. ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರ ಚಲನಶೀಲತೆ ಪ್ರತೀಕ. ಇದು ನಿಂತರೆ ಅಶುಭ ಎನ್ನಲಾಗುತ್ತದೆ. ಬೆಳಿಗ್ಗೆ ಎದ್ದಾಕ್ಷಣ ಒಡೆದ ಕನ್ನಡಿಯಲ್ಲಿ ಮುಖ ನೋಡಬಾರದು. ವಿಡಿಯೋ ನೋಡಿದ ತಕ್ಷಣ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.